ಎಲ್ಲ ಟಕ 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 ಅಂತ ಇಳಿರಿ. ಇದೆ ನಮ್ಮ ಅಣ್ಣನ ಅರಮನೆ. ಇಳಿರಿ ಇಂದ್ರತ್ತೆ. ಬನ್ನಿ ಅತ್ತೆ, ಬನ್ನಿ ಬನ್ನಿ ಅತ್ತೆ, ಬನ್ನಿ ಬನ್ನಿ. ಸಾವಿತ್ರಿ, ಇದು ನಮ್ಮ ಅಣ್ಣನ ಮಗನ್ ಮನೆ. ಅಮೃತ, ನಾನು ಸದಾಶಿವ ಸದಾಶಿವ ಅಂತ ಹೇಳ್ತಿರ್ತೀನಲ್ಲ, ಅವನ್ ಮನೆ ಕಡೆ ಇದು. ಪ್ಲಾನಿಂಗ್ ಎಲ್ಲ ನಂದೆ. ನಾನಿವತ್ತು ಟೂರ್ ಮ್ಯಾನೇಜರ್. ನಡೀರತ್ತೆ. ಬಾ ಸಾವಿತ್ರಿ. ಡ್ರೈವರ್ ಕಾರ್ ಹಿಂದಕ್ಕೆ ಹಾಕು. ಓ, ನೀವು ಡ್ರೈವರ್ ಅಲ್ಲ, ಡ್ರೈವರ್ ವೈಟ್ ಡ್ರೆಸ್ ಅಲ್ವಾ? ಬನ್ನಿ. ಪರಶುರಾಮ ಗುಟ್ರಾಮ ಹಾಕುವಂತೆ ಬಾರೋ. ಅಣ್ಣ ಅಣ್ಣ. ಅಮ್ಮ, ಇಂದ್ರಾಜಿ ಸಾವಿತ್ರಿ ಅಕ್ಕ ಎಲ್ಲ ಬಂದಿದ್ದಾರೆ. ಚೆನ್ನಾಗಿದ್ಯಾ? ಹ್ಞೂ ಅಜ್ಜಿ, ಚೆನ್ನಾಗಿದ್ದೀನಿ. ಇವಳು ಅಮೃತ, ಓರ್ಗೆಲ್ಲಿ ನಿನ್ಗೆ ಅಕ್ಕ. ಇಂದ್ರತೆ. ಅರೇ, ಏನಿಂದ್ರತ್ತೆ, ಅಪ್ಪ ಹೋದಾಗ ಇಂದಿರಾ ಗಾಂಧಿ ತರ ಆಡಿದ್ದೆ, ಎಮರ್ಜೆನ್ಸಿ ಘೋಷಿಸಿದ್ದೆ. ಒಂದು ಎಮರ್ಜೆನ್ಸಿನೇ ಸಾಕಾಗಿದೆ, ಇನ್ನೊಂದು ತಡ್ಕೊಳಕ್ಕಾಗಲ್ಲ. ರೀ, ಇವತ್ತು ಸಂಕ್ರಾಂತಿ ಹಬ್ಬ. ತುಂಬಾ ವರ್ಷದ ಮೇಲೆ ಇಂದ್ರತ್ತೆ ನಮ್ಮ ಮನೆಗೆ ಬಂದಿದ್ದಾರೆ. ಯಾಕೆ ಮನಸ್ಸಿನಲ್ಲಿ ಹೊಡ್ತಾನ? ಅಪ್ಪ ಹೋದಾಗ ಅಮ್ಮ ಜೊತೆಲಿರ್ಲಿಲ್ಲ. ಅಮ್ಮನೂ ಹೋಗಿದ್ಲು. ಅನಾಥ ಅಂತ ಇಂದ್ರತ್ತೆ ಕಾಲು ಹಿಡಿದಿದ್ದೆ. ಒದ್ದು ಹೋಗಿದ್ಲು ನರಸಿಂಹನ ಜೊತೆ. ಅವನೇ ಮುಖ್ಯ ಆಗಿದ್ದ. ಏನಣ್ಣ ನೀನು ಮನೆತನದ ಮರ್ಯಾದೆ ತೆಗೋ ಮಾತಾಡ್ತಿದ್ಯಲ್ಲ. ಅಪ್ಪ ಅಮ್ಮನ ಹೆಸರು ಉಳಿಸು, ಅವ್ರ ಹೆಸರಿಗೆ ಚ್ಯುತಿ ತರಬೇಡ. ನಮ್ಮ ಅಣ್ಣ MLA, ನಾವೇನು ಗತಿಗೆಟ್ಟು ಬಂದಿಲ್ಲ. ಹಳೆ ಲೆಕ್ಕಾಚಾರ ಬಾಕಿ ವಿಷಯ ಮಾತಾಡ್ತಾನೆ. ದುರ್ಗಾಪುರದಲ್ಲಿ ಎಷ್ಟು ರೇಟ್ ಹೊಡಿಗೆ ಬಾಟಲ್ ಬಿಸಾಕ್ತೀನಿ. ಮನೆಗೆ ಬಂದ ಮನಸ್ತಾಪದ ವಿಷಯ ಮಾತಾಡ್ತಾನೆ. ಏಯ್, ನಿಂತ್ಕೊಳ್ಳೋ ಸುಮ್ಮನೆ. ನನ್ನ ಮುಂದೆ ಚಡ್ಡಿನೂ ಹಾಕೊಳ್ದೆ ಓಡಾಡ್ತಿದ್ದೆ ನೀನು, ನನಗೆ ಎದುರು ಮಾತಾಡ್ತೀಯ? ನನಗಾಗಿರೋ ತಾತ್ಸಾರ ನಿನ್ಗೇನೆಯ ಗೊತ್ತು? ಇಲ್ಲೇ ಹಬ್ಬ, ಇಲ್ಲೇ ಸ್ವರ್ಗ, ಶಾಂತಿ ಅಂಗಡಿನೇ ನರಕ. ಬನ್ನಿ ಎಲ್ಲ ಒಳಗೆ. ನೀವೆಲ್ಲ ಕುಣಿದು ಕುಪ್ಪಳಿಸಿ ಹೊರಡೋವರೆಗೂ ನಾನಿಲ್ಲಿರಲ್ಲ. ಬನ್ನಿ, ಮೊದಲೇ ನೋವಲ್ಲಿದ್ದೀನಿ. ಆದ್ರೆ ತೂಕ ಜಾಸ್ತಿ ಮಾಡಬೇಡಿ. ನೀವು ತಿಳಿದವರು. ಏನಮ್ಮ ನೋವು ಇಂದ್ರತ್ತೆ ರಾಜ್ಭಾರದಲ್ಲಿ? ನನ್ನವರು ಆಸ್ಪತ್ರೆಯಲ್ಲಿದ್ದಾರೆ. ಪರಿಸ್ಥಿತಿ ಕಷ್ಟ. ಇದನ್ನ ಡಾಕ್ಟರ್ ಹತ್ರ ಹೇಳ್ಬೇಕು, ಅರ್ಚಕರ ಹತ್ರ ಅಲ್ಲ. ಇರಬಹುದು. ಬೇರೆಯವ್ರ ಸಂಕಟ, ಬೇರೆಯವ್ರ ಪ್ರೀತಿ ಡಾಕ್ಟರ್ಗೆ ಅರ್ಥ ಆಗಲ್ಲ. ಬರೀ ಕಾಯಿಲೆ ಮಾತ್ರ ಅರ್ಥ ಆಗುತ್ತೆ. ಪಾರ್ವತತ್ತೆ ಕಣ್ ಬರ್ಲಿ ಅಂತ ನೀವು ಕಷ್ಟ ಪಡ್ತಿದ್ದೀರಾ ಅಲ್ವಾ? ಹಾಗೆ ನಾನು. ಹೆಚ್ಚು ಕಡಿಮೆ ನನ್ನ ಪರಿಸ್ಥಿತಿ ನಿಮ್ ಪರಿಸ್ಥಿತಿ ಒಂದೇ. ಚಿಕ್ಕಪ್ಪ, ಮಳೆ ಬಂದ್ರೆ ಇದೆಲ್ಲ ನೆಂದು ಹೋಗಲ್ವಾ? ಜನವರಿಲಿ ಎಂಥ ಮಳೆನೆ, ಸಂಕ್ರಾಂತಿಗೆ ಸೂರ್ಯನ ಚಲನೆ ಬದಲಾಗತ್ತೆ. ಇದು ಉತ್ತರಾಯಣ ಪುಣ್ಯಕಾಲ, ಹಗಲ್ ಜಾಸ್ತಿ ಕಣೆ. ಸೂರ್ಯ ಉತ್ತರ ದಿಕ್ಕಕ್ಕೆ ಚಲ್ಸಕ್ ಶುರು ಮಾಡ್ತಾನೆ. ಅದಕ್ಕೆ ನಮ್ ದೇಶದಲ್ಲಿ ಚಳಿ ಕಡಿಮೆ ಆಗತ್ತೆ. ಬನ್ನಿ. ಅಮೃತ, ಉತ್ತರಾಯಣ ಕಾಲ ದೇವ್ರಿಗೆ ಪುಣ್ಯವಾದ ಕಾಲ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಅದಕ್ಕೆ ಹೇಳದ್ ಕಣೆ ಅಮೃತ. ಅಹಾಲಿ ಅಕ್ಕ, ಸ್ವಲ್ಪ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ತಲೆ ಮೇಲೆ ಹಾಕ್ತೀನಿ ಈಡಿಯಟ್. ಕರುಳಿನ ಕೂಗು ಸಿನಿಮಾ ತೋರಿಸ್ಬೇಕಿತ್ತು ನಿಮಗೆ. ಹಗಲಲ್ಲೇ ಕುಡಿತಾ ಇದ್ರ ಹಬ್ಬದ ದಿನ. ಹಬ್ಬ ಅನ್ನೋ ಸಂತೋಷಕ್ಕೆ ಕುಡ್ತಾ, ಅದಕ್ಕೆ ಹಗಲೇ ಕುಡಿತಾ ಇದ್ದೀನಿ. ಸಂಜೆಗೆ ನರಸಿಂಹರಾವ್ ಕೋಮಾ ಹೋಗಿದ್ದಕ್ಕೆ ಕುಡ್ತಾ ಅನ್ಸುತ್ತೆ. ನೀನ್ ಕುಡಿಯಲ್ವಾ? ಭೀಮನಿಗೆ ಗದಾಯುದ್ಧ ಬರುತ್ತಾ ಅಂದಂಗಾಯ್ತು. ಶೇಂದಿರಾಜು ಮನೆ ಕಟ್ಟಿದ್ದೆ ನನ್ನಿಂದ. ಹೋಮ್ನೆ ಕರ್ನ ಬಲ್ಲನ್ ಮಗ ನೀನು. ನಿಮ್ಮ ಅಣ್ಣನ ಹತ್ರ ಬಯಸ್ಕೊಳಕ್ ದಾರಿ ಹುಡುಕ್ತಾ ಇದ್ದೀರಾ ಕುಡ್ಕೊಂಡು? ಯಾರು? ಶ್ರೀಮತಿನಾ? ನನ್ನ ಏಕಮಾತ್ರ ಪತ್ನಿ ಮಂಗಳ, ನನ್ನ ಹೃದಯ ವಾಸಿ. ಹೇಗಿದೆ ಜೋಡಿ? ಎಲಿಜಬೆತ್ ಶಂಕರಲಿಂಗೇಗೌಡರು.
ಚೆನ್ನಾಗಿದ್ದೀರಾ ಕಣ್ರಿ. ಕಾಡಲ್ಲೂ ಹೂ ಅರಳುತ್ತೆ ಅನ್ನೋದು ಇದಕ್ಕೆ ನೋಡಿ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ. ಸಿಟಿ ನೀರಲ್ಲೇ ಸಮಸ್ಯೆ, ಅದಕ್ಕೆ ಎಲ್ರ ಕಣ್ಣಲ್ಲೂ ಕಾಮಾಲೆ. ಹೂವು ಹಳ್ಳಿಲಿ ಅರಳಿದ್ರೆ ಒಳ್ಳೇದು, ಪೋಷಣೆ ರಕ್ಷಣೆ ಇರುತ್ತೆ. ಚಮಕ್ ಚೆನ್ನಾಗಿ ಕೊಡ್ತೀಯ. ವೀರಪ್ಪನ್ ಕಾಡಲ್ಲೇ ಇದ್ದಿದ್ದು. ನನ್ನ ಪ್ರೀತಿನ ಕೊಂದ್ಕೊಂಡು ಇವತ್ತು ಮನ್ಸನ್ನ ಕತ್ಲೆ ಮಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮಂಗೋಸ್ಕರ ತ್ಯಾಗ ಮಾಡಿದ್ರೆ ಪುಣ್ಯ ಬರುತ್ತೆ, ನಾವು ದೇವ್ರಿಗೆ ಹತ್ರ ಆಗ್ತೀವಂತೆ. ಹಾಗಾದವ್ರು ಯಾರು? ಅದನ್ನ ಕಂಡವ್ರು ಯಾರು? ಒಳ್ಳೆ ಹುಡುಗನ್ನ ದೂರ ಮಾಡ್ಕೋಬೇಡ. ಒಳ್ಳೆಯವ್ರ ಮನ್ಸು ನೋಯಿಸಿದ್ರೆ ದೇವ್ರಿಗೆ ಮೆಚ್ಚುಗೆ ಆಗುತ್ತಾ? ಅನಂತ ಗಾಣಿಗ ಅಂತ ಕಣ್ಣಿನ ಡಾಕ್ಟ್ರು ಪರಿಚಯ ಆಗಿದ್ದಾರೆ ಬಿಡು. ಯಾಕೋ ಇಷ್ಟು ಹೊರಟತನ ಈ ನಡುವೆ ನಿನಗೆ? ಸಂದರ್ಭ ಏನ್ ಮಾಡ್ತೀಯ? ಅಪ್ಪ ಹೋದಾಗ ನೀನು ಅವಮಾನ ಮಾಡಿದ್ಯಲ್ಲ, ಅಂಥ ಸಮಯದಲ್ಲಿ ನೀನು ತಾತ್ಸಾರ ಮಾಡಿದ್ದು ಮನ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಬಿಡಿ, ಯಾವತ್ತೋ ಹಿಂದೆ ನಡೆದಿದ್ದು. ಆ ತಾತ್ಸಾರದಿಂದ ಯಾರಿಗೇನು ಕೆಟ್ಟದಾಗಿಲ್ವಲ್ಲ, ಎಲ್ಲ ಮರ್ತು ಬಿಡಿ. ಇವತ್ತು ಹಬ್ಬ, ಎಲ್ರಿಗೂ ಒಳ್ಳೇದಾಗುತ್ತೆ. ಅಮ್ಮ, ಸಾವಿತ್ರಿ ಅಕ್ಕನ ಕಷ್ಟ ದೂರ ಮಾಡು. ಸಾವಿತ್ರಿ ಅಕ್ಕ ಯಾವಾಗಲೂ ನಗ್ನಗ್ತಾ ಇರಲಿ, ಎಲ್ಲಾರ್ಗೂ ಒಳ್ಳೇದು ಮಾಡು. ಅಮ್ಮ, ಪಾರ್ವತತ್ತೆಗೆ ಕಣ್ಣಿಲ್ಲ, ಅವ್ರಿಗೆ ಕಣ್ಣು ಬರೋ ಹಾಗೆ ಮಾಡು. ದೇವಿ ಮನ್ಸಲ್ಲೇ ಕೊರಗ್ತಾ ಇದ್ದಾಳೆ. ದೇವಿಗೆ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು.